ಸ್ನೇಹಿತರೆ, ಇವತ್ತು ನಾವು ಇತಿಹಾಸದ ಅದೆಂತಹ ಪುಟವನ್ನ ಬಿಚ್ಚಿಡ್ತಾ ಇದ್ದೀವಿ ಅಂದ್ರೆ ಅದನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಅದು 1971ರ ಸಮಯ. ಒಂದು ಕಡೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭೀಕರ ಯುದ್ಧ ನಡೀತಾ ಇತ್ತು. ಅಂದು ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿಯವರು ಒಂದು ರೀತಿಯಲ್ಲಿ ಇಡೀ ವಿಶ್ವವನ್ನ ಎದುರಾಕೊಂಡಿದ್ರು. ಆದರೆ ಅದೇ ಸಮಯದಲ್ಲಿ ಭಾರತಕ್ಕೆ ಪರಮಾಪ್ತ ದೇಶ ಎಂದು ನಂಬಲಾಗಿದ್ದ ಒಂದು ರಾಷ್ಟ್ರ ಇಂದಿರಾ ಗಾಂಧಿಯವರ ಬೆನ್ನಿಗೆ ಚೂರಿ ಹಾಕಿತ್ತು. ಹೌದು, ಅದು ಬೇರೆ ಯಾವುದೂ ಅಲ್ಲ, ಇಂದು ಮಿಡಲ್ ಈಸ್ಟ್ ನಲ್ಲಿ ಯುದ್ಧವನ್ನ ಮಾಡ್ತಾ ಇರೋ ಇರಾನ್. ಅಂದು ಪಾಕಿಸ್ತಾನಕ್ಕೆ ರಹಸ್ಯವಾಗಿ ಶಸ್ತ್ರಾಸ್ತ್ರಗಳನ್ನ ನೀಡಿ ಭಾರತದ ವಿರುದ್ಧ ಸಂಚು ರೂಪಿಸಿದ್ದ ಇರಾನ್ ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಆಪ್ತ ಮಿತ್ರವಾಯಿತೆ. ಅಂದು ನಡೆದ ಆ ಮಹಾದ್ರೋಹದ ಕರಾಳ ಇತಿಹಾಸವೇನು? ಇರಾನ್ ಮತ್ತು ಪಾಕಿಸ್ತಾನ ಅಂದು ಒಟ್ಟಿಗೆ ಸೇರಿಕೊಂಡು ಭಾರತವನ್ನ ಸೋಲಿಸಲು ಹೇಗೆ ಪ್ಲಾನ್ ಅನ್ನ ರೂಪಿಸಿದ್ವು? ಆ ಕರಾಳ ಮತ್ತು ರೋಚಕ ಇತಿಹಾಸದ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತ ಮತ್ತು ಇರಾನ್ ನಡುವಿನ ಸಂಬಂಧವು ಕೇವಲ ಎರಡು ಆಧುನಿಕ ರಾಷ್ಟ್ರಗಳ ನಡುವಿನ ವ್ಯವಹಾರವಲ್ಲ. ಇದು 3000 ವರ್ಷಗಳಿಗೂ ಹೆಚ್ಚು ಕಾಲದ ನಾಗರಿಕ ಸಂಬಂಧಗಳ ಇತಿಹಾಸವನ್ನೇ ಹೊಂದಿದೆ. ಭಾಷೆ, ಸಂಸ್ಕೃತಿ ಮತ್ತು ವಾಣಿಜ್ಯದ ಮೂಲಕ ಬೆಸೆದುಕೊಂಡಿರುವ ಈ ಎರಡೂ ರಾಷ್ಟ್ರಗಳ ಸಂಬಂಧವು 20ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ತೀವ್ರವಾದ ಏರಿಳಿತಗಳನ್ನು ಕಂಡಿದೆ. ವಿಶೇಷವಾಗಿ 1971ರ ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಸಮಯದಲ್ಲಿ ಇರಾನ್ ಅನುಸರಿಸಿದ ನಿಲುವು ಭಾರತದ ಪಾಲಿಗೆ ಒಂದು ಕರಾಳ ಇತಿಹಾಸವಾಗಿ ಉಳಿದಿದೆ. ಅಂದು ಇಂದಿರಾ ಗಾಂಧಿಯವರ ನಾಯಕತ್ವದ ಭಾರತಕ್ಕೆ ಇರಾನ್ ಬೆನ್ನಿಗೆ ಚೂರಿ ಹಾಕಿದ ಇತಿಹಾಸವಿದ್ರೆ, ಇಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವು ಇರಾನ್ ಅನ್ನು ತನ್ನ ಆಪ್ತ ಮಿತ್ರನಂತೆ ಬಿಂಬಿಸಿಕೊಳ್ತಾ ಇರುವುದು ಭಾರತದ ಆಂತರಿಕ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಸ್ನೇಹಿತರೆ, 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಾಗ ಇರಾನ್ನ ಪೆಹಲ್ವಿ ರಾಜವಂಶದ ದೊರೆ ಮೊಹಮ್ಮದ್ ರೆಜಾ ಶಾ ಪೆಹಲ್ವಿ ಪಾಕಿಸ್ತಾನಕ್ಕೆ ಬೆನ್ನೆಲುಬಾಗಿ ನಿಂತಿದ್ದ. ಅಮೆರಿಕದ ಪ್ರೇರಣೆ ಮತ್ತು ತನ್ನದೇ ಆದ ಕಾರ್ಯತಂತ್ರದ ಹಿತಾಸಕ್ತಿಗಳಿಗಾಗಿ ಇರಾನ್ ಅಂದು ಭಾರತದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿ ವರ್ತಿಸಿತ್ತು. ಈ ಬೆಂಬಲವು ಕೇವಲ ರಾಜತಾಂತ್ರಿಕವಾಗಿರದೆ ಶಸ್ತ್ರಾಸ್ತ್ರಗಳು, ಯುದ್ಧ ವಿಮಾನಗಳು ಮತ್ತು ಇಂಧನ ಅಂದರೆ ಪೆಟ್ರೋಲ್, ಡೀಸೆಲ್ ಪೂರೈಕೆಯ ರೂಪದಲ್ಲೂ ಕೂಡ ಇತ್ತು. 1965ರಲ್ಲಿ ಇಂಡೋ-ಪಾಕ್ ಯುದ್ಧದ ನಂತರವೇ ಇರಾನ್ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರಗಳನ್ನು ಒದಗಿಸುವ ಏಜೆಂಟ್ ಆಗಿ ಕಾರ್ಯನಿರ್ವಹಿಸಲು ಆರಂಭಿಸಿತ್ತು. ಪಶ್ಚಿಮ ರಾಷ್ಟ್ರಗಳಿಂದ ನೇರವಾಗಿ ಶಸ್ತ್ರಾಸ್ತ್ರಗಳನ್ನು ಪಡೆಯಲು ಪಾಕಿಸ್ತಾನಕ್ಕೆ ಕಷ್ಟಕರವಾಗಿದ್ದಾಗ ಇರಾನ್ ಅವುಗಳನ್ನು ಖರೀದಿಸಿ ಪಾಕಿಸ್ತಾನಕ್ಕೆ ರವಾನಿಸ್ತಾ ಇತ್ತು. 1971ರ ಯುದ್ಧದ ಸಮಯದಲ್ಲಿ ಈ ಪ್ರಕ್ರಿಯೆಯು ತೀವ್ರಗೊಂಡಿತ್ತು. ಅಮೆರಿಕದ ಅಂದಿನ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಮತ್ತು ಹೆನ್ರಿ ಅವರ ಸೂಚನೆಯ ಮೇರೆಗೆ ಇರಾನ್ ಪಾಕಿಸ್ತಾನಕ್ಕೆ ದೊಡ್ಡ ಪ್ರಮಾಣದ ಮಿಲಿಟರಿ ಸಹಾಯವನ್ನೇ ಕಳಿಸುತ್ತಿತ್ತು. ಸ್ನೇಹಿತರೆ, ಅಮೆರಿಕದ ಗುಪ್ತಚರ ದಾಖಲೆಗಳ ಪ್ರಕಾರ 1971ರ ಡಿಸೆಂಬರ್ 8ರಂದು ಅಧ್ಯಕ್ಷ ನಿಕ್ಸನ್ ಮತ್ತು ಹೆನ್ರಿ ಇರಾನ್ ಮೂಲಕ ಪಾಕಿಸ್ತಾನವನ್ನ ರಕ್ಷಿಸಲು ಹವಣಿಸ್ತಾ ಇದ್ರು. ಭಾರತದ ಮೇಲೆ ನೇರವಾಗಿ ದಾಳಿ ಮಾಡಲು ಇರಾನ್ ಹಿಂಜರಿದಾಗ ಶಹ ಪೆಹಲ್ವಿಯವರು ಒಂದು ವಿಶಿಷ್ಟ ತಂತ್ರವನ್ನ ರೂಪಿಸಿದ್ದ. ಅದರಂತೆ ಜೋರ್ಡನ್ ತನ್ನ F-104 ವಿಮಾನವನ್ನು ಪಾಕಿಸ್ತಾನಕ್ಕೆ ಕಳುಹಿಸಬೇಕು ಮತ್ತು ಆ ಸಮಯದಲ್ಲಿ ಜೋರ್ಡನ್ನ ರಕ್ಷಣೆಗಾಗಿ ಇರಾನ್ ತನ್ನ ವಿಮಾನಗಳನ್ನು ಅಲ್ಲಿಗೆ ನಿಯೋಜಿಸಬೇಕೆಂದು ತೀರ್ಮಾನಿಸಲಾಗಿತ್ತು. ಇದು ಪಾಕಿಸ್ತಾನಕ್ಕೆ ವಾಯುಪಡೆಯ ಬಲವನ್ನ ತುಂಬಲು ಇರಾನ್ ಮಾಡಿದ್ದ ಒಂದು ದೊಡ್ಡ ಸಂಚಾಗಿತ್ತು. ಇನ್ನು ಸ್ನೇಹಿತರೆ, ಇರಾನ್ ಅಂದು ಪಾಕಿಸ್ತಾನವನ್ನ ಬೆಂಬಲಿಸಲು ಕೇವಲ ಧಾರ್ಮಿಕ ಕಾರಣಗಳಿರಲಿಲ್ಲ. ಅದರ ಹಿಂದೆ ಆಳವಾದ ರಾಜಕೀಯ ಮತ್ತು ಕಾರ್ಯತಂತ್ರದ ಉದ್ದೇಶಗಳಿದ್ವು. ಶಾ ಪೆಹಲ್ವಿ ಪಾಕಿಸ್ತಾನದ ವಿಭಜನೆಯನ್ನ ಇರಾನ್ನ ಭದ್ರತೆಗೆ ದೊಡ್ಡ ಬೆದರಿಕೆ ಎಂದು ಭಾವಿಸಿದ್ದ. ಭಾರತವು 1971ರಲ್ಲಿ ಸೋವಿಯತ್ ಒಕ್ಕೂಟದೊಂದಿಗೆ ಶಾಂತಿ ಮತ್ತು ಸ್ನೇಹ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಇರಾನ್ ಅನ್ನ ಕೆರಳಿಸಿತು. ಸೋವಿಯತ್ ಪ್ರಭಾವವು ದಕ್ಷಿಣ ಏಷ್ಯಾದಲ್ಲಿ ಹೆಚ್ಚಾದರೆ ಅದು ಇರಾನ್ನ ರಾಜಪ್ರಭುತ್ವಕ್ಕೆ ಮುಳ್ಳಾಗಬಹುದು ಎಂಬ ಆತಂಕ ಪೆಹಲ್ವಿಗೆ ಇತ್ತು. ಹೀಗಾಗಿ ಇವನು ಪಾಕಿಸ್ತಾನವನ್ನು ಸೋವಿಯತ್ ವಿರೋಧಿ ನೆಲೆಯಾಗಿ ಉಳಿಸಿಕೊಳ್ಳಲು ಬಯಸಿದ್ದ. ಪಾಕಿಸ್ತಾನವು ದುರ್ಬಲಗೊಂಡ್ರೆ ಇರಾನ್ನ ಪೂರ್ವ ಗಡಿಭಾಗದಲ್ಲಿರುವ ಬಲೂಚ್ ಪ್ರತ್ಯೇಕತಾವಾದಿಗಳು ಪ್ರಬಲರಾಗಬಹುದು ಎಂಬ ಭಯವೂ ಕೂಡ ಇವನಲ್ಲಿತ್ತು. ಇರಾನ್ ಮತ್ತು ಪಾಕಿಸ್ತಾನ ಎರಡು ದೇಶಗಳಲ್ಲಿ ಬಲೂಚ್ ಜನಸಂಖ್ಯೆ ಇದೆ. 1971ರ ಯುದ್ಧದ ನಂತರ ಪಾಕಿಸ್ತಾನದಲ್ಲಿ ಬಲೂಚ್ ದಂಗೆ
ಉಂಟಾದಾಗ ಇದನ್ನ ಹತ್ತಿಕ್ಕಲು ಇರಾನ್ ಪಾಕಿಸ್ತಾನಕ್ಕೆ ಸಂಪೂರ್ಣ ಮಿಲಿಟರಿ ಮತ್ತು ಹಣಕಾಸಿನ ನೆರವು ನೀಡಿತು. 1973ರಲ್ಲಿ ಇರಾನ್ 30 H-1 ಕೋಬ್ರಾ ಹೆಲಿಕಾಪ್ಟರ್ಗಳನ್ನು ಮತ್ತು $200 ಮಿಲಿಯನ್ ಹಣವನ್ನ ಈ ಕಾರ್ಯಾಚರಣೆಗಾಗಿ ಒದಗಿಸಿತು. ಈ ಮೂಲಕ ಪಾಕಿಸ್ತಾನದ ಪ್ರಾದೇಶಿಕ ಸಮಗ್ರತೆಯನ್ನ ಕಾಪಾಡುವುದು ಇರಾನ್ನ ರಾಷ್ಟ್ರೀಯ ಹಿತಾಸಕ್ತಿಯ ಭಾಗವಾಗಿತ್ತು. ಇನ್ನು ಸ್ನೇಹಿತರೆ, ಇರಾನ್ ಪಾಕಿಸ್ತಾನಕ್ಕೆ ಬಹಿರಂಗವಾಗಿ ಬೆಂಬಲವನ್ನ ನೀಡುತ್ತಾ ಇದ್ರು ಕೂಡ ಇಂದಿರಾ ಗಾಂಧಿಯವರು ಅತ್ಯಂತ ಸಂಯಮದಿಂದ ಮತ್ತು ದೂರದೃಷ್ಟಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ರು. ಇವರು ಇರಾನ್ ಅನ್ನು ಕೇವಲ ಶತ್ರುವಾಗಿ ನೋಡದೆ ಭವಿಷ್ಯದ ಶಕ್ತಿ ಸಂಪನ್ಮೂಲಗಳ ಮೂಲವಾಗಿ ಪರಿಗಣಿಸಿದ್ರು. 1971ರ ಯುದ್ಧದಲ್ಲಿ ಭಾರತ ಭರ್ಜರಿ ವಿಜಯವನ್ನ ಸಾಧಿಸಿದ ನಂತರ ದಕ್ಷಿಣ ಏಷ್ಯಾದಲ್ಲಿ ಭಾರತದ ಶಕ್ತಿ ಸಾಬೀತಾಯಿತು, ಪ್ರಪಂಚಕ್ಕೆ ಗೊತ್ತಾಯಿತು. ಇದನ್ನ ಗಮನಿಸಿದ ಪೆಹಲ್ವಿ ತನ್ನ ವಿದೇಶಾಂಗ ನೀತಿಯನ್ನೇ ಬದಲಿಸಬೇಕಾಯಿತು. ಇಂದಿರಾ ಗಾಂಧಿಯವರು 1974ರಲ್ಲಿ ಇರಾನ್ಗೆ ಐತಿಹಾಸಿಕ ಭೇಟಿಯನ್ನ ನೀಡಿದ್ರು. ಈ ಭೇಟಿಯು 1971ರ ಕಹಿ ನೆನಪುಗಳನ್ನ, ಕರಾಳ ನೆನಪುಗಳನ್ನ ಮರೆತು ಹೊಸ ಅಧ್ಯಾಯವನ್ನ ಆರಂಭಿಸಲು ಒಂದು ರೀತಿಯಲ್ಲಿ ಹೊಸ ಪ್ರಯತ್ನವನ್ನ ರೂಪಿಸಿತು. ಇಂದಿರಾ ಗಾಂಧಿಯವರ ಭೇಟಿಯ ಫಲವಾಗಿ ಭಾರತ ಮತ್ತು ಇರಾನ್ ನಡುವೆ ಆರ್ಥಿಕ ಮತ್ತು ಶಕ್ತಿ ಕ್ಷೇತ್ರಗಳಲ್ಲಿ ಮಹತ್ವದ ಒಪ್ಪಂದಗಳು ನಡೆದವು. ಭಾರತದ ತೈಲ ಅಗತ್ಯತೆಯ ಅರ್ಧದಷ್ಟು ಭಾಗವನ್ನ ಇರಾನ್ ಪೂರೈಸಲು ಒಪ್ಪಿಕೊಳ್ತು. ಮದ್ರಾಸ್ ರಿಫೈನರಿ ಯೋಜನೆ ಮತ್ತು ಕುದುರೆಮುಖ ಕಬ್ಬಿಣದ ಅದಿರು ಯೋಜನೆಗಳಲ್ಲಿ ಇರಾನ್ ಹೂಡಿಕೆ ಮಾಡಲು ಮುಂದಾಯಿತು. ಈ ಮೂಲಕ ಇಂದಿರಾ ಗಾಂಧಿಯವರು ಆ ಕಾಲದಲ್ಲೇ ಇರಾನ್ ಅನ್ನು ಪಾಕಿಸ್ತಾನದ ಕಕ್ಷೆಯಿಂದ ಹೊರತಂದು ಭಾರತದ ಆರ್ಥಿಕ ಹಿತಾಸಕ್ತಿಗಳ ಕಕ್ಷೆಯಲ್ಲಿ ಒಂದು ರೀತಿಯಲ್ಲಿ ಯಶಸ್ವಿಯಾಗಿ ಕೂರಿಸಿದ್ರು. ನಂತರ ಸ್ನೇಹಿತರೆ, 1979ರಲ್ಲಿ ಇರಾನ್ನಲ್ಲಿ ನಡೆದ ಇಸ್ಲಾಮಿಕ್ ಕ್ರಾಂತಿಯು ಪೆಹಲ್ವಿ ಆಡಳಿತವನ್ನ ಅಂತ್ಯಗೊಳಿಸಿತು, ಸಂಪೂರ್ಣವಾಗಿ ನಿರ್ನಾಮಗೊಳಿಸಿತು. ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಅಯತುಲ್ಲಾ ಅಲಿ ಖಮೇನಿಯವರ ಆಡಳಿತವು ಅಮೆರಿಕದೊಂದಿಗಿನ ಸ್ನೇಹ ಸಂಬಂಧವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ ವಿರೋಧಿಸುವುದಕ್ಕೆ ಶುರು ಮಾಡಿತು. ಇದು ಭಾರತದ ಅಲಿಪ್ತ ನೀತಿಗೆ ಪೂರಕವಾಗಿತ್ತು. ಕಾಂಗ್ರೆಸ್ ಸರ್ಕಾರವು ಹೊಸ ಆಡಳಿತದೊಂದಿಗೆ ತಕ್ಷಣವೇ ಸ್ನೇಹ ಸಂಬಂಧವನ್ನ ಮರುಸ್ಥಾಪಿಸಿತು. ಇರಾನ್ನ ಪೂರ್ವದತ್ತ ನೋಡು ನೀತಿಯು ಭಾರತದೊಂದಿಗೆ ಮತ್ತಷ್ಟು ಹತ್ತಿರವಾಗಲು ಕಾರಣವಾಯಿತು. ನಂತರ 2004ರಿಂದ 2014ರವರೆಗಿನ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರದ ಅವಧಿಯಲ್ಲಿ ಇರಾನ್ ಮತ್ತು ಭಾರತದ ಸಂಬಂಧವು ಹೊಸ ಎತ್ತರಕ್ಕೆ ಏರಿತು. 2003ರಲ್ಲಿ ಸಹಿ ಮಾಡಲಾದ ನವದೆಹಲಿ ಘೋಷಣೆಯು ಈ ಮೈತ್ರಿಗೆ ಬುನಾದಿಯನ್ನ ಹಾಕಿತು. ಪಾಕಿಸ್ತಾನವನ್ನ ಬದಿಗೊತ್ತಿ ಆಫ್ಘನಿಸ್ತಾನ ಮತ್ತು ಮಧ್ಯ ಏಷ್ಯಾವನ್ನ ತಲುಪಲು ಚಬಹಾರ್ ಬಂದರನ್ನ ಅಭಿವೃದ್ಧಿಪಡಿಸುವ ನಿರ್ಧಾರವನ್ನ UPA ಸರ್ಕಾರ ಕೈಗೂಡಿಸಿತು. ಇನ್ನು ಈಗಿನ ರಾಜಕೀಯ ಹಿನ್ನೆಲೆಯಲ್ಲಿ ವಿಶೇಷವಾಗಿ 2026ರಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಅಯತುಲ್ಲಾ ಅಲಿ ಖಮೇನಿ ಎಲಿಮಿನೇಟ್ ಆದ ನಂತರ ಭಾರತದ ಆಂತರಿಕ ರಾಜಕೀಯದಲ್ಲಿ ಇರಾನ್ ವಿಚಾರವಾಗಿ ತೀವ್ರ ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗ್ತಾ ಇವೆ. ಕಾಂಗ್ರೆಸ್ ಪಕ್ಷವು ಇರಾನ್ ಅನ್ನು ಭಾರತದ ಸಾಂಪ್ರದಾಯಿಕ ಮತ್ತು ಆಪ್ತ ಮಿತ್ರ ಎಂದು ಕರೆದರೆ ಬಿಜೆಪಿ ಇದನ್ನು ಕಾಂಗ್ರೆಸ್ನ ತುಷ್ಟೀಕರಣ ರಾಜಕೀಯ ಎಂದು ಟೀಕಿಸ್ತಾ ಇದೆ. ಒಟ್ಟಾರೆಯಾಗಿ ಇತಿಹಾಸವನ್ನ ನೋಡ್ತಾ ಹೋದಾಗ ಇಸ್ಲಾಂ ಧರ್ಮ ಹುಟ್ಟೋದಕ್ಕಿಂತ ಮುಂಚಿತವಾಗಿಯೇ ಭಾರತ ಮತ್ತು ಇರಾನ್ ನಡುವೆ, ಅಂದ್ರೆ ಆಗಿನ ಪರ್ಷಿಯಾ ನಡುವೆ ತುಂಬಾ ದೊಡ್ಡ ವ್ಯಾಪಾರ ಸಂಬಂಧವಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್